ಮತ್ತೊಂದು ವಿಚಾರ, ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಸುದ್ದಿ. ಒಳಗೆ ರಕ್ತ ಕುದಿಯುತ್ತೆ, ಮೇಲೆ ಕೂಲ್ ಇರುತ್ತೆ, ತಂಪಾಗಿರುತ್ತೆ. ನಂಬಿಕೆ, ತಾಳ್ಮೆ ಎಲ್ಲ ಇದೆ. ತಾಳಿದವನು ಬಾಳಿಯಾನು. ಏನ್ರಿ ಮಾತಾಡ್ತಾ ಇದ್ದೀನಿ ಅಂತ ಕನ್ಫ್ಯೂಷನ್ ಆಗ್ಬೋದು, ಏನಿಲ್ಲ. ಮತ್ತೆ ತಮ್ಮ ಅಣ್ಣನ ಪರ ಬ್ಯಾಟ್ ಬೀಸಿದ್ದಾರೆ DK ಸುರೇಶ್. ಒಳಗಡೆ ರಕ್ತ ಕುದಿಯತ್ ಕಣ್ರಿ, ಮೇಲ್ಗಡೆ ತಂಪಾಗಿ ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ತಂಪಾಗಿರ್ತೀವಿ ಅಷ್ಟೇ, ಆದರೆ ಸುಮ್ಮನೆ ಕೂತಿಲ್ಲ. ಎಲ್ಲದಕ್ಕೂ ಒಳ್ಳೆ ಕಾಲ ಬರುತ್ತೆ ಅಂತ DK ಸುರೇಶ್ ಹೇಳ್ತಾ ಇದ್ದಾರೆ. ಓಕೆ, ಯಾವಾಗ ಬರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಬಟ್ ಪಾಯಿಂಟ್ ಟು ಬಿ ನೋಟೆಡ್, ಒಳಗಡೆ ರಕ್ತ ಕುದಿಯುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಂಬಿಕೆ, ತಾಳ್ಮೆ ಎಲ್ಲ ಇದೆ, ಆದರೆ ಯಾಕೋ ನಮ್ಮ ತಾಳ್ಮೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅನ್ನುವ ಮಾರ್ಮಿಕ ಸಂದೇಶವನ್ನೂ ಕೂಡ ನುಡಿತಾ ಇದ್ದಾರೆ DK ಸುರೇಶ್ ಈ ಮೂಲಕ. ಎಲ್ಲದಕ್ಕೂ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳಲೇಬೇಕಲ್ವಾ. ಎಷ್ಟು ದಿವಸ ಅಂತಾರಿ ನಾವು ಫೈಟ್ ಮಾಡೋದು ಅಂತ ಅವ್ರಿಗೂ ಇದ್ದೇ ಇರುತ್ತೆ. ಹಿಂಗಾಗಿ ರಕ್ತ ಕುದಿದೇ ಇರಲ್ವಾ. ಒಂದು ಮಾತನ್ನ ಕೊಟ್ಟು ಪಾಲನೆ ಮಾಡದೆ ಹೋದ್ರೆ ಹೆಂಗಾಗುತ್ತೆ ಹೇಳಿ. ಅದಕ್ಕೆ ಮೋಸ ಅಂತ ಕರಿತೀವಿ. ಆ ರೀತಿಯಾದಂತಹ ವಾತಾವರಣ ಅಲ್ಲೇನಾದ್ರೂ ನಿರ್ಮಾಣವಾಯ್ತಾ ಅನ್ನೋದು ಸದ್ಯಕ್ಕೆ ಉದ್ಭವಿಸಿರೋ ಪ್ರಶ್ನೆ. ಮುಗ್ದೋಗುತ್ತೆ ಸರ್. ಈ ಫಲಿತಾಂಶದಿಂದ CM ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಪುನಃ ಅದನ್ನೇ ಕೇಳಿದ್ರೆ ಮಾತಾಡ್ತಿದ್ದಾರೆ. ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಸರ್. ಈ ಫಲಿತಾಂಶದಿಂದ CM ಕುರ್ಚಿಯ ವಿಚಾರ ತೆರೆ ಮುಗ್ದು. ಬಾಡಿ ಯಾವಾಗ್ಲೂ ಹೊರಗಡೆ ಕೂಲ್ ಆಗಿರುತ್ತೆ, ನಿಮ್ ಬಾಡಿ ಒಳಗಡೆ ಬ್ಲಡ್ ಬಹಳ ಬಿಸಿಯಾಗಿರುತ್ತೆ. ಏನ್ ಮಾಡಕ್ಕಾಗುತ್ತೆ? ಇಲ್ಲಪ್ಪ, ಈಗ ಸ್ವಲ್ಪ ನಿಮ್ ಬಾಡಿಲೂ ಅಷ್ಟೇನೆ, ನನ್ನ ಬಾಡಿಲೂ ಅಷ್ಟೇನೆ. ಮೇಲ್ಗಡೆ ನೋಡಿದ್ರೆ ಬಾಡಿ ಕೂಲ್ ಆಗಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ. ಒಳಗಡೆ ಬಿಸಿಯಾಗಿದ್ರೆ ರಕ್ತ ಸಂಚಲನ ಆಗುತ್ತೆ. ನಿಮ್ದಾದ್ರೆ ನಮ್ದು ಆಗುತ್ತೆ. ಬಾಡಿ ಯಾವಾಗ್ಲೂ ಹೊರಗಡೆ ಕೂಲ್ ಆಗಿರುತ್ತೆ, ನಿಮ್ ಬಾಡಿ ಒಳಗಡೆ ಬ್ಲಡ್ ಬಹಳ ಬಿಸಿಯಾಗಿರುತ್ತೆ. ಏನ್ ಮಾಡ ಬಹಳ ಕೂಲಾಗಿ ಮಾತನಾಡ್ತಾ ಇದ್ದಾರೆ ಅಂತ ನಮಗೂ ಅನ್ನಿಸ್ತಾ ಇದೆ, ನಗ್ತಾ ಇದ್ದಾರೆ. ಆದರೆ ಹಂಗಲ್ಲ ಅನ್ನೋ ಸಂದೇಶವನ್ನು ಅವ್ರು ಕೊಡ್ತಾ ಇದ್ದಾರೆ. ಯಾರು? DK ಸುರೇಶ್. ಯಾರಿದು? DK ಶಿವಕುಮಾರ್ ಅವರ ತಮ್ಮ. ಅಷ್ಟೇ ಅಲ್ಲ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲೇಬೇಕು ನಮ್ಮ ಅಣ್ಣ ಅಂತ ಟೊಂಕ ಕಟ್ಟಿ ನಿಂತಿರುವಂಥ ಬೆಂಬಲಿಗ. ಅಫ್ಕೋರ್ಸ್ ಅಣ್ಣ ತಮ್ಮ ನಡುವೆ ಪ್ರೀತಿ ಇದ್ದಾಗ ಅವರ ಆಕಾಂಕ್ಷಣೆ, ಅವರ ಅಣ್ಣನ ಗುರಿನೇ ನನ್ನ ಗುರಿ ಅಲ್ವೇ. ಅಣ್ಣನ ತಮ್ಮನ ಬೆಂಬಲ ಇದ್ದಾಗಲೇ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ನಂಬಿಕೊಂಡು ರಾಜಕಾರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರ ಇಚ್ಛೆಯಂತೆ, ಅವರ ಲೆಕ್ಕಾಚಾರದಂತೆ ಎಲ್ಲವೂ ನಡೀತಾ ಇಲ್ಲ. ಸದ್ಯಕ್ಕೆ ಕಾಯಲೇಬೇಕಾಗಿದೆ, ಈ ಕ್ಷಣವನ್ನು ಹೀಗೆ ಒಪ್ಪಿಕೊಳ್ಳಲೇಬೇಕಾಗಿದೆ ಅನ್ನೋದು ಅವ್ರ ಮಾತಲ್ಲಿ ಗೊತ್ತಾಗುತ್ತೆ.